ನಮಸ್ಕಾರ. ಈ ಮೂರು ದೇವರ ಫೋಟೋ ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಮಕ್ಕಳು ಹಠ ಮಾಡಲ್ಲ. ನಿಮ್ಮ ಮನೆಯಲ್ಲಿ ಮಕ್ಕಳು ತಂದೆ ತಾಯಿ ಹೇಳಿದ ಮಾತು ಕೇಳ್ತಾರೆ. ಮತ್ತು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದುತ್ತಾರೆ, ವಿದ್ಯಾಭ್ಯಾಸದಲ್ಲಿ ಏಳಿಗೆ ಅಭಿವೃದ್ಧಿ ಹೊಂದುತ್ತಾರೆ. ಮತ್ತು ಎಕ್ಸಾಮ್ಸ್ನಲ್ಲಿ ಉತ್ತಮ ಅಂಕಗಳು, ಉತ್ತಮ ಮಾರ್ಕ್ಸು, ಪರ್ಸೆಂಟೇಜು ಖಂಡಿತವಾಗ್ಲೂ ತೆಗೆಯುತ್ತಾರೆ. ಮತ್ತು ಈ ಅಂದುಕೊಂಡಂಗೆ ಜೀವನದಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದಿ ಜೀವನದಲ್ಲಿ ಖಂಡಿತವಾಗ್ಲೂ ಏಳಿಗೆ ಅಭಿವೃದ್ಧಿಗಳಂತೂ ಖಂಡಿತವಾಗ್ಲೂ ಕಾಣ್ತಾರೆ. ಇನ್ನೇನು ಬೇಕು? ಎಲ್ಲರೂ ಮನೆಯಲ್ಲಿ ಇದೊಂದು ಕಂಪ್ಲೇಂಟು, ನಮ್ಮ ಮಕ್ಕಳು ಹೇಳಿದ ಮಾತು ಕೇಳಲ್ಲ. ಮನೆಯಲ್ಲಿ ಮಕ್ಕಳು ಹಠ ಮಾಡ್ತಾರೆ, ಓದಲ್ಲ ಸರಿಯಾಗಿ, ಕಾನ್ಸಂಟ್ರೇಷನ್ ಪವರ್ ಇಲ್ಲ, ಓದೋದಿಲ್ಲ, ಬರೀ ಟಿ ವಿ ಮೊಬೈಲು, ತಿನ್ನೋದಕ್ಕೆ ಅದು ಕೊಡಿಸು ಇದು ಕೊಡಿಸು, ಹಠ, ಅದು ಬೇಕು ಇದು ಬೇಕು, ಇಲ್ಲ ಸಿಟ್ಟು ಕೋಪ ಹಠ ಮಾಡ್ಕಂತವೆ. ತಂದೆ ತಾಯಿ ಮಾತು ಕೇಳಲ್ಲ, ಸರಿಯಾಗಿ ಓದಲ್ಲ, ಅಂದುಕೊಂಡಂತೆ ಪರ್ಸೆಂಟೇಜ್ ಬರಲ್ಲ, ಅಂದುಕೊಂಡಂಗೆ ಮಾರ್ಕ್ಸ್ ತೆಗಿಯಲ್ಲ ಅಂತಂದ್ಬಿಟ್ಟು ಇವೆಲ್ಲ ಇರ್ತವೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಎಸ್ಪೆಷಲಿ ಈ ಮೂರು ದೇವರ ಫೋಟೋನ ಒಂದೇ ಫ್ರೇಮಲ್ಲಿ ಬರೋ ಹಾಗೆ ಮಾಡಿಸ್ಕೊಂಡು ಮನೆಯಲ್ಲಿ ದೇವ್ರ ಮನೆಯಲ್ಲನ್ನು ಇಡಿ, ಅಥವಾ ಮನೆ ಒಳಗಡೆ ಹಾಲಿರುತ್ತಲ್ಲ, ಹಾಲಲ್ಲಿ ಪೂರ್ವಕ್ಕನ್ನು ಹಾಕ್ಕೊಳ್ಳಿ, ಅಥವಾ ಉತ್ತರಾಭಿಮುಖವಾಗನ್ನು ಹಾಕ್ಕೊಳ್ಳಿ, ಅಥವಾ ಮಕ್ಕಳು ಓದ ಬೆಡ್ರೂಮಲ್ಲನ್ನು ಹಾಕ್ಕೊಳ್ಳಿ. ಖಂಡಿತವಾಗ್ಲೂ ಇದು ಫೋಟೋ, ಈ ಮೂರು ದೇವರ ಫೋಟೋ ಒಂದೇ ಫ್ರೇಮಲ್ಲಿ ಬರೋ ಹಾಗೆ ಮಾಡಿಸ್ಕೊಂಡು ಈ ರೀತಿ ಹಾಕ್ಕೊಳ್ಳಿ. ಖಂಡಿತವಾಗ್ಲೂ ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳ್ತಾರೆ, ಮಕ್ಕಳು ಹಠ ಮಾಡಲ್ಲ, ಎಸ್ಪೆಷಲಿ ವಿದ್ಯಾಭ್ಯಾಸದಲ್ಲಿ ತುಂಬ ಚೆನ್ನಾಗಿ ಓದ್ತಾರೆ. ಯಾವುದಿದು? ಮೂರು ದೇವರ ಫೋಟೋ ಒಂದೇ ಫೋಟೋ ಫ್ರೇಮಲ್ಲಿ ಬರೋಗೆ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಬಾರಿ ಹೊಸದಾಗಿ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಐಪ್ ಬಟನ್ ಇರುತ್ತೆ, ಐಪ್ ದಿಸ್ ವಿಡಿಯೋ, ಐಪ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಈಗ ಇನ್ನೇನು ಬೇಕು? ಎತ್ತವ್ರ ಕನಸು ಇನ್ನೇನಪ್ಪ, ಮಕ್ಕಳು ಚೆನ್ನಾಗಿ ಓದಬೇಕು. ನಾವಂತೂ ಓದಲಿಲ್ಲ, ನಮಗೆ ಕಷ್ಟ ಇತ್ತು ತಂದೆ ತಾಯಿಗೆ. ಮಕ್ಕಳು ಅವು ಚೆನ್ನಾಗಿ ಓದಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಸ್ಟೇಟ್ ಗೌರ್ಮೆಂಟ್ ಜಾಬು, ಸೆಂಟ್ರಲ್ ಗೌರ್ಮೆಂಟ್ ಜಾಬು, ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, ಅಥವಾ ಡಾಕ್ಟ್ರುಗಳಾಗಲಿ, IAS ಆಗಲಿ, IPS ಆಗಲಿ, KS ಆಗಲಿ, ಲಾಯರ್ ಆಗಲಿ, ಟೀಚರ್ ಆಗಲಿ, ಏನೇನೋ ತಂದೆ ತಾಯಿಗಳು, ಪ್ರತಿಯೊಬ್ಬ ಒಂದು ತಂದೆ ತಾಯಿದು ಒಂದೊಂದು ಕನಸಿರ್ತವೆ, ಹಿಂಗಾಗಬೇಕು ಹಂಗಾಗಬೇಕು ಅಂತ. ಆ ಒಂದು ಕನಸುಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಯಾವುದಿದು? 4 ದೇವರ ಫೋಟೋ ಒಂದೇ ಫ್ರೇಮಲ್ಲಿ ಅಂದರೆ, ಮೊದಲೇದು ದಕ್ಷಿಣಾಮೂರ್ತಿ ಫೋಟೋ ಅಂತ ಬರುತ್ತೆ, ಗೂಗಲಲ್ಲಿ ಹೊಡೆದು ನೋಡಿ, ದಕ್ಷಿಣಾಮೂರ್ತಿ ಫೋಟೋ. ಎರಡನೇದು ಲಕ್ಷ್ಮೀ ಹಯಗ್ರೀವ ಫೋಟೋ, ಗೂಗಲಲ್ಲಿ ಹೊಡೀರಿ, ಲಕ್ಷ್ಮೀ ಹಯಗ್ರೀವ ಫೋಟೋ. ಇನ್ನು ಮೂರನೇದು ಆಂಜನೇಯ ಸ್ವಾಮಿ. ಈ ಮೂರು ಫೋಟೋಗಳು ಒಂದೇ ಫೋಟೋ ಫ್ರೇಮಲ್ಲಿ ಬರಬೇಕು, ಒಂದೇ ಫೋಟೋ ಫ್ರೇಮಲ್ಲಿ ಬಂದಿರಬೇಕು. ಇದನ್ನು ನಿಮ್ಮ ಮನೆ ಹಾಲಲ್ಲಿ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಹಾಕ್ಕೊಳ್ಳಿ, ಅಥವಾ ದೇವ್ರ ಮನೆಯಲ್ಲಿಡಿ, ಅಥವಾ ಮನೆಯಲ್ಲಿ ಈ ರೂಮ್ನಲ್ಲಿ, ಮಕ್ಕಳು ಓದ ರೂಮ್ನಲ್ಲಿ ಫೋಟೋನ ಇಡಿಸ್ಬಿಟ್ಟು ಮಕ್ಕಳು ಪ್ರತಿದಿನ ಅದಕ್ಕೆ ಕೈ ಮುಗಿಲಿ. ಅಟ್ಲೀಸ್ಟ್ ಪೂಜೆ ಮಾಡ್ತಾರಾ ಮಾಡಿಸಿ, ಪೂಜೆ ಮಾಡೋದಾದರೆ ಪೂಜೆ ಮಾಡಿಸಿ.
ಇಲ್ಲ ಕೈ ಮುಗಿಸಿ ಮಂತ್ರ ಹೇಳೋದಾದರೆ ಓಂ ದಕ್ಷಿಣಮೂರ್ತಿ ಏಚ ವಿದ್ಮಯಿ ಧ್ಯಾನಸ್ಥಾಯ ಧೀಮಯಿ ತನ್ನೋ ದಿಶ ಪ್ರಚೋದಯಾತ್ ಇದು ಬರುತ್ತೆ. ಗೂಗಲಲ್ಲಿ ಹೊಡಿರಿ ದಕ್ಷಿಣಮೂರ್ತಿ ಮಂತ್ರ, ದಕ್ಷಿಣಮೂರ್ತಿ ಮೂಲ ಮಂತ್ರ ಅಂತ ಹೊಡಿರಿ, ಬರುತ್ತೆ. ಇನ್ನೊಂದು ಲಕ್ಷ್ಮೀ ಅಯಗ್ರೀವ ಮಂತ್ರ ಹೊಡಿರಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕ ಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಅಯಗ್ರೀವಮುಪಾಸ್ಮಹೇ ಈ ಮಂತ್ರ ಹೇಳಿಸಿ. ಇನ್ನೊಂದು ಹನುಮಾನ್ ಚಾಲಿಸ್ ಮಕ್ಕಳ ಕೈನಲ್ಲಿ ಮಂತ್ರನ ಪಠಣೆ ಮಾಡಿಸಿ, ಅಥವಾ ಓಂ ಹಂ ಹನುಮತೇ ನಮಃ ಅಂತ ಈ ಮಂತ್ರನ ಪಠಿಸಿ ಪೂಜೆ ಮಾಡಿಸಿ ಕೈ ಮುಗಿಸಿ ಮಂತ್ರ ಹೇಳಿಸಿ. ಖಂಡಿತವಾಗ್ಲೂ ಮಕ್ಕಳು ಹಠ ಮಾಡಲ್ಲ, ಮನೆಯಲ್ಲಿ ಹೇಳಿದ ಮಾತು ಕೇಳ್ತಾರೆ. ಟೀಚರ್ಸ್ ಪಾಠ ಮಾಡಿದ್ದು ಬಂದು ಓದ್ತಾರೆ. ನೀವು ಒಂದು ಸ್ವಲ್ಪ ಪ್ರೀತಿಯಿಂದ ಮಾತಾಡಿಸಿ ಪ್ರೀತಿಯಿಂದ ಹೇಳ್ಕೊಡಿ ಅಷ್ಟೆ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡ್ಕೊಳ್ಳಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಜಾತಕ ಕನ್ಸಲ್ಟೇಷನ್ ತಗೊಳ್ಳೋರು, ಆರೋಸ್ಕೋಪ್ ಕನ್ಸಲ್ಟೇಷನ್ ತಗೊಳ್ಳೋರು ಈ ನಂಬರ್ಗೆ ಫೋನ್ ಮಾಡಿ. ಯಾಕೆಂದರೆ ಮಕ್ಕಳು ಜಾತಕದಲ್ಲಿ ಈ 4ನೇ ಮನೆ ಅಂತೀವಿ ವಿದ್ಯಾಸ್ಥಾನ, 5ನೇ ಮನೆ ಜ್ಞಾನಸ್ಥಾನ, 9ನೇ ಮನೆ ಹೈಯರ್ ಎಜುಕೇಷನ್ನು, 11ನೇ ಮನೆ, ಈ 4ನೇ ಮನೆ, 5ನೇ ಮನೆ, 9ನೇ ಮನೆ, 11ನೇ ಮನೆ ಈ ದಶಾಭುಕ್ತಿಗಳಲ್ಲಿ ಬಂದಾಗ ಮಕ್ಕಳು ಖಂಡಿತವಾಗ್ಲೂ ಚೆನ್ನಾಗಿ ಓದ್ತಾರೆ. ನಮಸ್ಕಾರ.